ಮಿನಿಟ್ಸ್ ಕ್ರಿಯೇಷನ್ಸ್. ಈ ವಿಡಿಯೋಲಿ ನ್ಯೂ ಬಾರ್ನ್ ಬೇಬಿ ಸಾಕ್ಸ್ ಮಾಡೋದನ್ನು ತೋರಿಸ್ತೀನಿ. ಈ ಸಾಕ್ಸ್ ತುಂಬ ಕ್ಯೂಟಾಗಿದೆ, ಬೇಗ ಕೂಡ ಆಗುತ್ತೆ. ನನ್ನ ಜೊತೆಗೆ ನೀವು ಕೂಡ ಮಾಡ್ಬೋದು. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು 2 ಕಲರ್ ಉಲನ್ ಯೂಸ್ ಮಾಡ್ತಾ ಇದ್ದೀನಿ, ಗಂಗಾ ಸ್ಪ್ರಿಂಗ್ ಮತ್ತು ಇನ್ನೊಂದು ಗಂಗಾ ಒಲಿವಿಯಾ. ಎರಡೂ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹುಕ್ಸ್ ಲಿಂಕ್ ಕೂಡ ಇರುತ್ತೆ. ಇದು 3mm ಹುಕ್ ಇದೆ. ಈಗ ಈ ಹುಕ್ ಯೂಸ್ ಮಾಡಿ ಸಾಕ್ಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಸ್ಟಾರ್ಟಿಂಗ್ಗೆ ನಾವು ಮ್ಯಾಜಿಕ್ ಸರ್ಕಲ್ ಮಾಡಬೇಕು. ಹೀಗೆ ಬೆರಳಿಗೆ ಉಲನ್ ಸುತ್ತಿ ಮ್ಯಾಜಿಕ್ ಸರ್ಕಲ್ ಮಾಡಿ ಈಗ ಮೊದಲಿಗೆ ಚೈನ್ 3 ಹಾಕಿ 1 2 3 ಚೈನ್ಸ್ ಆದಮೇಲೆ ಈ ಸರ್ಕಲಲ್ಲಿ ಡಬಲ್ ಕ್ರೋಶೆ ಹಾಕಬೇಕು. ಇದು ಸೆಕೆಂಡ್ ಡಬಲ್ ಕ್ರೋಶೆ, ಮತ್ತು ಸರ್ಕಲಲ್ಲಿ ಡಬಲ್ ಕ್ರೋಶೆ, ಇದು ಥರ್ಡ್ ಡಬಲ್ ಕ್ರೋಶೆ, 4. ಹೀಗೆ ನಾವು 12 ಡಬಲ್ ಕ್ರೋಶೆ ಸರ್ಕಲಲ್ಲಿ ಹಾಕಬೇಕು. ಈಗ ಹಾಕ್ತಿರೋದು 5 6 7 8 9 10, ಇನ್ನೂ 2 ಹಾಕಬೇಕು, 11, ಲಾಸ್ಟ್ ಒನ್ 12. ಈಗ ನೋಡಿ ಸರ್ಕಲಲ್ಲಿ 12 ಡಬಲ್ ಕ್ರೋಶೆ ಇದೆ. ಈಗ ಈ ಉಲನ್ ಈ ಥರ ಎಳೆದು ಟೈಟ್ ಮಾಡಿ, ಈಗ ಥರ್ಡ್ ಚೈನ್ ಏನಿರುತ್ತೆ ನೋಡಿ, ಸ್ಟಾರ್ಟಿಂಗಲ್ಲಿ ಚೈನ್ 3 ಹಾಕಿದ್ವಿ, ಈ ಥರ್ಡ್ ಚೈನ್ ಮೇಲೆ ಸ್ಲಿಪ್ ಸ್ಟಿಚ್ಚಿಂದ ಹೀಗೆ ಜಾಯಿಂಟ್ ಮಾಡಿ. ಈಗ ಇದು ಫಸ್ಟ್ ರೌಂಡ್ ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ ರೌಂಡ್ ಮತ್ತು ಚೈನ್ 3 ಹಾಕಿ, ಈ ಚೈನ್ 3 ಕೂಡ ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ಈಗ ಇದೇ ಸೇಮ್ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿ, ಅಂದರೆ ಒಂದೇ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ ಹಾಕಿದಾಗಾಯಿತು. ಈಗ ನೆಕ್ಸ್ಟ್ ಸ್ಟಿಚ್ ಇದೆ, ಇದರಲ್ಲಿ ಕೂಡ 2 ಡಬಲ್ ಕ್ರೋಶೆ ಹಾಕಿ, ಇದು ಒಂದು, ಮತ್ತು ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು ಡಬಲ್ ಕ್ರೋಶೆ. ಈಗ ನೋಡಿ 2 2 2 ಸ್ಟಿಚ್ಚಲ್ಲಿ ಹಾಕಿದ್ದೀವಿ. ಈಗ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಮತ್ತೆ 2 ಡಬಲ್ ಕ್ರೋಶೆ, 1 ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ. ಫಸ್ಟ್ ರೌಂಡಲ್ಲಿ 12 ಡಬಲ್ ಕ್ರೋಶೆ ಇತ್ತು. ಈಗ ಒಂದೊಂದು ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ ಹಾಕ್ತಿರೋದ್ರಿಂದ ಸೆಕೆಂಡ್ ರೌಂಡಲ್ಲಿ 24 ಡಬಲ್ ಕ್ರೋಶೆ ಇರಬೇಕು. ಈಗ ನೋಡಿ ಮತ್ತೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ, ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು. ಇದು ಇನ್ಕ್ರೀಸಿಂಗ್ ರೌಂಡ್ ಇದೆ, ಅದರಿಂದ ಒಂದೊಂದು ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ ಹಾಕ್ತಾಯಿದ್ದೀವಿ. ಹೀಗೆ ಲಾಸ್ಟ್ವರೆಗೂ 2 ಡಬಲ್ ಕ್ರೋಶೆ ಹಾಕಿ, 1 ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ಮತ್ತು 2 ಡಬಲ್ ಕ್ರೋಶೆ, 1 2 ನೆಕ್ಸ್ಟ್ ಸ್ಟಿಚ್ 2 ಡಬಲ್ ಕ್ರೋಶೆ, 1 2 ನೆಕ್ಸ್ಟ್ ಸ್ಟಿಚ್ಚಲ್ಲಿ ಮತ್ತೆ 2 ಡಬಲ್ ಕ್ರೋಶೆ ಹಾಕಿ, 1 2 ಇದು 1 ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು 2. ಈಗ ನೋಡಿ ಒಂದೊಂದು ಸ್ಟಿಚ್ಚಲ್ಲೂ 2 ಡಬಲ್ ಕ್ರೋಶೆ ಹಾಕಿದ್ದೀನಿ. ಈಗ ಎಷ್ಟಾಯಿತು ಒಂದು ಸರಿ ಕೌಂಟ್ ಮಾಡಿ. ಈಗ ನೋಡಿ 2 4 6 8 10 12 14 16 18 20 22 ಇದೆ. ಲಾಸ್ಟ್ ಒಂದು ಸ್ಟಿಚ್ ಉಳಿದಿದೆ ನೋಡಿ. ಈ ಲಾಸ್ಟ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ ಹಾಕಿ, ಇದು ಲಾಸ್ಟ್ ಸ್ಟಿಚ್, ಇದರಲ್ಲಿ 2 ಡಬಲ್ ಕ್ರೋಶೆ. ಈಗ 24 ಡಬಲ್ ಕ್ರೋಶೆ ಆಯಿತು. ಈಗ ಥರ್ಡ್ ಸ್ಟಿಚ್ ಮೇಲೆ ಸ್ಲಿಪ್ ಸ್ಟಿಚ್ಚಿಂದ ಜಾಯಿಂಟ್ ಮಾಡಬೇಕು. ಇದು 1 2 3, ಇದು ಥರ್ಡ್ ಚೈನ್ ಇದೆ ನೋಡಿ, ಇದ್ರ ಮೇಲೆ ಸ್ಲಿಪ್ ಸ್ಟಿಚ್ ಹಾಕಿ. ಈಗ ಸೆಕೆಂಡ್ ರೌಂಡ್ ಆಯಿತು. ಥರ್ಡ್ ರೌಂಡ್ ಮತ್ತು ಚೈನ್ 3 ಹಾಕಿ 1 2 3, ಇದು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ಈಗ ನೆಕ್ಸ್ಟ್ ಸ್ಟಿಚ್ಚಲ್ಲಿ, ಅಂದರೆ ಇಲ್ಲಿ ನೋಡಿ, ಇಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿ, ಇದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಈಗ ನೆಕ್ಸ್ಟ್ ಸ್ಟಿಚ್ ಸಿಂಪಲ್ ಡಬಲ್ ಕ್ರೋಶೆ ಹಾಕಿ,
ನೋಡಿ ಹೀಗೆ. ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಈಗ ಈ ಸ್ಟಿಚ್ ಮೇಲೆ ಸಿಂಪಲ್ ಡಬಲ್ ಕ್ರೋಶೆ ಹಾಕಿದ್ದೀವಿ. ಈಗ ನೆಕ್ಸ್ಟ್ ಸ್ಟಿಚ್ ಇಲ್ಲಿದೆ, ಇದ್ರ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿ. ಮತ್ತು ನೆಕ್ಸ್ಟ್ ಒನ್ ಸಿಂಪಲ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ ಸಿಂಪಲ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಮತ್ತೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ ಸಿಂಪಲ್ ಡಬಲ್ ಕ್ರೋಶೆ. ಹೀಗೆ ಒಂದು ಫ್ರಂಟ್ ಪೋಸ್ಟ್, ಒಂದು ಸಿಂಪಲ್ ಡಬಲ್ ಕ್ರೋಶೆ, ಹೀಗೆ ಫುಲ್ ರೌಂಡ್ ಹಾಕಬೇಕು. ಇದು ಇಲ್ಲಿ ನಾವು ಏನೂ ಇನ್ಕ್ರೀಸ್ ಮಾಡ್ತಾ ಇಲ್ಲ, ಸಿಂಪಲ್ ಬರೀ ಒಂದೊಂದು ಡಬಲ್ ಕ್ರೋಶೆ ಹಾಕಬೇಕು. ಅಲ್ಲಿ ನಾವು ಒಂದು ಸಿಂಪಲ್ ಡಬಲ್ ಕ್ರೋಶೆ, ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀವಿ. ಅಂದರೆ ಈ ರೌಂಡ್ ಎಂಡಲ್ಲಿ 24 ಸ್ಟಿಚಸ್ ಇರಬೇಕು. ಸೆಕೆಂಡ್ ರೌಂಡಲ್ಲೂ 24 ಸ್ಟಿಚಸ್ ಇತ್ತು, ಈಗ ಕೂಡ ಥರ್ಡ್ ರೌಂಡಲ್ಲಿ 24 ಸ್ಟಿಚಸ್ ಇರಬೇಕು. ಈಗ ಹೀಗೆ ಫ್ರಂಟ್ ಪೋಸ್ಟ್, ಒಂದು ಸಿಂಪಲ್ ಡಬಲ್ ಕ್ರೋಶೆ, ಹೀಗೆ ಲಾಸ್ಟ್ವರೆಗೂ ಹಾಕಿ. ಇದು ಫ್ರಂಟ್ ಪೋಸ್ಟ್, ಇಲ್ಲಿ ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಪೋಸ್ಟ್, ಇಲ್ಲಿ ಒಂದು ಡಬಲ್ ಕ್ರೋಶೆ. ಫುಲ್ ರೌಂಡ್ ಕಂಪ್ಲೀಟ್ ಆದಮೇಲೆ ಒಂದು ಸರಿ ಕೌಂಟ್ ಮಾಡ್ಕೊಳ್ಳಿ, 24 ಸ್ಟಿಚಸ್ ಇರಬೇಕು. ಇಲ್ಲಿ ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಈಗ ನೋಡಿ, ಈ ಚೈನ್ 3 ಒಂದು ಸಿಂಪಲ್ ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ಅದರಿಂದ ಈಗ ಥರ್ಡ್ ಸ್ಟಿಚ್ ಮೇಲೆ ಸ್ಲಿಪ್ ಸ್ಟಿಚಿಂದ ಹೀಗೆ ಜಾಯಿಂಟ್ ಮಾಡಿ. ಇದು ಥರ್ಡ್ ರೌಂಡ್ ಕಂಪ್ಲೀಟ್ ಆಯಿತು. ಈಗ ಫೋರ್ತ್ ರೌಂಡ್ ಮತ್ತೆ ಚೈನ್ 3 ಹಾಕಿ. ಈಗ ನೋಡಿ, ಇದು ಫ್ರಂಟ್ ಪೋಸ್ಟ್ ಇದ್ದಲ್ಲಿ ಮತ್ತೆ ಫ್ರಂಟ್ ಪೋಸ್ಟ್ ಹಾಕಬೇಕು. ಇಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿ, ಸಿಂಪಲ್ ಡಬಲ್ ಕ್ರೋಶೆ ಇದ್ದಲ್ಲಿ ಸಿಂಪಲ್ ಡಬಲ್ ಕ್ರೋಶೆ ಹಾಕಿ. ಇದು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸಿಂಪಲ್ ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಸ್ಟಿಚ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿ. ಹೀಗೆ ನೆಕ್ಸ್ಟ್ ಸ್ಟಿಚ್ ಸಿಂಪಲ್ ಡಬಲ್ ಕ್ರೋಶೆ. ಈಗ ಥರ್ಡ್ ರೌಂಡ್ ಹಾಕಿದ್ವಿ, ಅದೇ ರೀತಿ ಸೇಮ್ ಇದೆ ಇದು ಫೋರ್ತ್ ರೌಂಡ್ ಕೂಡ. ಹೀಗೆ ಒಂದು ಸಿಂಪಲ್ ಡಬಲ್ ಕ್ರೋಶೆ, ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಲಾಸ್ಟ್ವರೆಗೂ ಹಾಕಿ. ಈಗ ನಾನು 3 mm ಹುಕ್ಕಿಂದ ಹಾಕ್ತಿರೋದು. ಇದೇ ನೀವು 4 mm ಹುಕ್ ತೊಗೊಂಡ್ರೆ ಮತ್ತು ಅದಕ್ಕೆ ಸೂಟೇಬಲ್ ಉಲನ್ ಕೂಡ ನೀವು ತೊಗೊಂಡ್ರೆ ಸೈಜಲ್ಲಿ ಡಿಫ್ರೆನ್ಸ್ ಆಗುತ್ತೆ, ಮತ್ತು ದೊಡ್ಡ ಸೈಜಲ್ಲಿ ಹಾಕ್ಬೋದು ನೀವು. ಇದೇ ಸೇಮ್ ಮೆಥಡ್ ಫಾಲೋ ಮಾಡಬೇಕು, ಯಾವುದೇ ಸ್ಟಿಚಸಲ್ಲಿ ಚೇಂಜಸ್ ಇಲ್ಲ. ಆದ್ರೂ ಸಾಕ್ಸ್ ಸೈಜ್ ನಿಮಗೆ ದೊಡ್ಡದು ಬರುತ್ತೆ. ಈ ಸ್ಟಿಚ್ ಹಾಕೋವಾಗ ತುಂಬ ಲೂಸಾಗಿ ಹಾಕಬೇಡಿ, ಮೀಡಿಯಮ್ ಆಗಿ ಇರಬೇಕು. ತುಂಬ ಟೈಟ್ ಆಗೂ ಆಗಬಾರ್ದು, ಲೂಸ್ ಆಗೂ ಆಗಬಾರ್ದು, ಅಂದರೆ ಕರೆಕ್ಟಾಗಿ ಬರುತ್ತೆ ಸೈಜು. ಲೂಸಾಗಿ ಹಾಕಿದ್ರೆ ಮತ್ತು ಸೈಜಲ್ಲಿ ಕೂಡ ಅದು ಡಿಫ್ರೆನ್ಸ್ ಬಂದೇ ಬರುತ್ತೆ. ಈಗ ಮತ್ತೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಇದು ಫ್ರಂಟ್ ಪೋಸ್ಟ್, ಮತ್ತು ನೆಕ್ಸ್ಟ್ ಸ್ಟಿಚ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್, ನೆಕ್ಸ್ಟ್ ಸ್ಟಿಚ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್, ಡಬಲ್ ಕ್ರೋಶೆ. ಲಾಸ್ಟ್ 2 ಸ್ಟಿಚ್ ಇದೆ, ಇದು ಫ್ರಂಟ್ ಪೋಸ್ಟ್, ಒಂದೇ ಒಂದಿದೆ, ಇದು ಫ್ರಂಟ್ ಪೋಸ್ಟ್ ಆಯಿತು. ಈಗ ನೋಡಿ, ಚೈನ್ 3 ಹಾಕಿದ್ವಿ, ಅದೇ ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ಈಗ ಈ ಥರ್ಡ್ ಸ್ಟಿಚ್ ಮೇಲೆ ಒಂದು ಸ್ಲಿಪ್ ಸ್ಟಿಚ್ ಹಾಕಿ. ಈ ರೌಂಡಲ್ಲಿ ಕೂಡ 24 ಸ್ಟಿಚಸ್ ಇದೆ. ಈಗ ನೋಡಿ, ಫೋರ್ತ್ ರೌಂಡ್ ಕಂಪ್ಲೀಟ್ ಆಯಿತು. ಈಗ ಇದೇ ರೀತಿ ನಾವು 8th ರೌಂಡ್ವರೆಗೂ ಹಾಕಬೇಕು. ಈಗ ನೋಡಿ, ಟೋಟಲ್ 8 ರೌಂಡ್ಸ್ ಇದೆ. ಈಗ 4 ಆಗಿದೆ, ಇನ್ನೂ 4 ರೌಂಡ್ಸ್. ಹೀಗೆ ಒಂದು ಸಿಂಪಲ್ ಡಬಲ್ ಕ್ರೋಶೆ, ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ರೌಂಡ್ ಎಂಡಲ್ಲಿ 24 ಸ್ಟಿಚಸ್ ಇರಬೇಕು. ಹೀಗೆ ಲಾಸ್ಟ್ವರೆಗೂ ಹಾಕಿ. ಇದು 8 ರೌಂಡ್ ಕಂಪ್ಲೀಟ್ ಮಾಡಿ ಸಿಗ್ತೀನಿ ಮತ್ತೆ. ಈಗ 8th ರೌಂಡ್ವರೆಗೂ ಹಾಕಿದ್ದೀನಿ, ಸ್ಲಿಪ್ ಸ್ಟಿಚ್ಚಿಂದ ಜಾಯಿಂಟ್ ಮಾಡಿದ್ದೀನಿ. ಈಗ ಸೈಜ್ ನೀವು ನೋಡ್ಬೋದು, ಹೀಗಿರಬೇಕು. ಈಗ ನೆಕ್ಸ್ಟ್ ರೌಂಡ್ ಚೈನ್ 3 ಹಾಕಿ, 1 2 3, ಇದು ಒಂದು ಡಬಲ್ ಕ್ರೋಶೆ. ಈಗ ನೆಕ್ಸ್ಟ್ ಸ್ಟಿಚ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿ, 2, ಮತ್ತು ನೆಕ್ಸ್ಟ್ ಸ್ಟಿಚ್ ಸಿಂಪಲ್ ಡಬಲ್ ಕ್ರೋಶೆ, ಇದು 3, ನೆಕ್ಸ್ಟ್ ಫ್ರಂಟ್ ಪೋಸ್ಟ್ 4, ನೆಕ್ಸ್ಟ್ ಸ್ಟಿಚ್ ಡಬಲ್ ಕ್ರೋಶೆ,
5 ಮತ್ತು ಫ್ರಂಟ್ ಪೋಸ್ಟ್ 6 ಡಬಲ್ ಕ್ರೋಶೆ 7 ಫ್ರಂಟ್ ಪೋಸ್ಟ್ 8 ಸಿಂಪಲ್ ಡಬಲ್ ಕ್ರೋಶೆ 9 ಮತ್ತು ಫ್ರಂಟ್ ಪೋಸ್ಟ್ 10 ನೆಕ್ಸ್ಟ್ ಸಿಂಪಲ್ ಡಬಲ್ ಕ್ರೋಶೆ 11 ಮತ್ತು ಫ್ರಂಟ್ ಪೋಸ್ಟ್. ಈಗ ನೋಡಿ 12 ಸ್ಟಿಚಸ್ ಇದೆ. 24 ಅರ್ಧ ಅಂದರೆ 12 ಸ್ಟಿಚಸ್ ಇದೆ. ಕೌಂಟ್ ಮಾಡಿ 1 2 3 4 5 6 7 8 9 10 11 12 ಸ್ಟಿಚಸ್ ಇದೆ. ಈಗ ಟರ್ನ್ ಮಾಡಬೇಕು. ಈಗ ನೋಡಿ ಹೀಗಿರೋದನ್ನು ಈ ಥರ ಟರ್ನ್ ಮಾಡಿ. 10th ರೋ ಆಯಿತು, 8 ರೌಂಡ್ಸ್ ಹಾಕಿದ್ವಿ, ಇದು 9th ಆಯಿತು. ಈಗ 10th ಹಾಕಬೇಕು. ಈಗ ನೋಡಿ ಹೀಗಿರೋದನ್ನು ಟರ್ನ್ ಮಾಡಿಕೊಂಡು 10th ರೋ ಚೈನ್ 2 ಹಾಕಿ, ಇದು 1 2 ಚೈನ್ 2 ಆದಮೇಲೆ 2 ಡಬಲ್ ಕ್ರೋಶೆ ಟುಗೆದರ್ ಸ್ಟಿಚ್. ಈಗ ನೋಡಿ ಈ ನೆಕ್ಸ್ಟ್ ಸ್ಟಿಚ್ಚಿಂದ ಹೀಗೆ ತೊಗೊಂಡು ಈಗ 2 ಲೂಪ್ಸಿಂದ ಅಷ್ಟೇ ಹೊರಗೆ ತೊಗೋಬೇಕು. ಈಗ ಮತ್ತೆ ಹುಕ್ಕೆ ಉಲ್ಲನ್ ಸುತ್ತಿ ನೆಕ್ಸ್ಟ್ ಸ್ಟಿಚ್ ನೋಡಿ, ಇದು ನೆಕ್ಸ್ಟ್ ಸ್ಟಿಚ್ ಇದೆ, ಇಲ್ಲಿಂದ ಹೀಗೆ ತೊಗೊಂಡು 2 ಲೂಪ್ಸಿಂದ ಹೊರಗೆ, ಹುಕ್ ಮೇಲೆ 3 ಲೂಪ್ಸ್ ಇದೆ, 3 ಲೂಪ್ಸಿಂದ ಹೊರಗೆ, ಇದು ಒಂದು 2 ಡಬಲ್ ಕ್ರೋಶೆ ಟುಗೆದರ್ ಸ್ಟಿಚ್. ಈಗ ಮತ್ತೊಂದು ಇದೇ ರೀತಿ ಹಾಕಿ ನೆಕ್ಸ್ಟ್ ಸ್ಟಿಚ್ಚಿಂದ ಹೀಗೆ ತೊಗೊಂಡು 2 ಲೂಪ್ಸಿಂದ ಹೊರಗೆ, ಮತ್ತು ಹುಕ್ಕೆ ಉಲ್ಲನ್ ಸುತ್ತಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಹೀಗೆ ತೊಗೊಂಡು 2 ಲೂಪ್ಸಿಂದ ಹೊರಗೆ, ಈಗ 3 ಲೂಪ್ಸ್ ಇದೆ, 3 ಲೂಪ್ಸಿಂದ ಹೊರಗೆ, ಇದು ಒಂದು ಇದು ಒಂದು 2 ಆಯಿತು. ಈಗ ಮತ್ತೆ 2 ಡಬಲ್ ಕ್ರೋಶೆ ಟುಗೆದರ್ ಸ್ಟಿಚ್ ಈಗ ಹಾಕಿದ್ದೀವಿ, ಅದೇ ರೀತಿ ಸೇಮ್ ಹಾಕಿ ನೆಕ್ಸ್ಟ್ ಸ್ಟಿಚ್ಚಿಂದ ಒಂದು 3 ಲೂಪ್ಸ್ ಇದೆ, 3 ಲೂಪ್ಸಿಂದ ಹೊರಗೆ, 3 ಸರಿ ಆಯಿತು. ಈಗ ಮತ್ತೆ ಸೇಮ್ 2 ಡಬಲ್ ಕ್ರೋಶೆ ಟುಗೆದರ್ ಸ್ಟಿಚ್, 3 ಲೂಪ್ಸ್ ಇದೆ, 3 ಲೂಪ್ಸಿಂದ ಹೊರಗೆ, ಇದು 4 ಸರಿ ಆಯಿತು. ಈಗ ಲಾಸ್ಟ್ ಟೈಮ್ 2 ಡಬಲ್ ಕ್ರೋಶೆ ಟುಗೆದರ್ ಸ್ಟಿಚ್, ಇದು 5 ಸರಿ ನಾವು 2 ಡಬಲ್ ಕ್ರೋಶೆ ಟುಗೆದರ್ ಸ್ಟಿಚ್ ಹಾಕಿದ್ದೀವಿ. ಲಾಸ್ಟಲ್ಲಿ ಒಂದೇ ಸ್ಟಿಚ್ ಇದೆ, ಇದ್ರ ಮೇಲೆ ಒಂದು ಡಬಲ್ ಕ್ರೋಶೆ ಹಾಕಿ, ಹೀಗೆ ಡಬಲ್ ಕ್ರೋಶೆ. ಈಗ ನೋಡಿ ಮತ್ತೆ ಟರ್ನ್ ಮಾಡಿ 11th ರೋ ಚೈನ್ 2 ಹಾಕಿ, ಈಗ 5 ಸ್ಟಿಚಸ್ ಇದೆ, 5 ಡಬಲ್ ಕ್ರೋಶೆ ಟುಗೆದರ್ ಸ್ಟಿಚ್ ಎಲ್ಲನೂ ಸೇರಿ ಒಂದೇ ಸ್ಟಿಚಲ್ಲಿ ಬರಬೇಕು. ಈಗ ನೋಡಿ ನೆಕ್ಸ್ಟ್ ಸ್ಟಿಚ್ಚಿಂದ ಹೀಗೆ ತೊಗೊಂಡು 2 ಲೂಪ್ಸಿಂದ ಹೊರಗೆ, ಈಗ ಹುಕ್ಕೆ ಉಲ್ಲನ್ ಸುತ್ತಿ ನೆಕ್ಸ್ಟ್ ಸ್ಟಿಚ್ಚಿಂದ ಹೀಗೆ ತೊಗೊಂಡು 2 ಲೂಪ್ಸಿಂದ ಹೊರಗೆ, ಮತ್ತು ಹುಕ್ಕೆ ಉಲ್ಲನ್ ಸುತ್ತಿ ನೆಕ್ಸ್ಟ್ ಸ್ಟಿಚ್ಚಿಂದ 1 ಲೂಪ್ ತೊಗೊಂಡು 2 ಲೂಪ್ಸಿಂದ ಹೊರಗೆ, ಮತ್ತು ನೆಕ್ಸ್ಟ್ ಸ್ಟಿಚ್ಚಿಂದ 2 ಲೂಪ್ಸಿಂದ ಹೊರಗೆ. ಈಗ ನೋಡಿ 5 ಸ್ಟಿಚಸ್ ಇದೆ. ಈಗ ಈ ಲಾಸ್ಟ್ ಸ್ಟಿಚ್ಚಿಂದ 1 ಲೂಪ್ ತೊಗೊಂಡು 2 ಲೂಪ್ಸಿಂದ ಹೊರಗೆ, ಈಗ ನೀವು ನೋಡ್ಬೋದು 6 ಲೂಪ್ಸ್ ಇದೆ ಹುಕ್ ಮೇಲೆ. ಈಗ 6 ಲೂಪ್ಸಿಂದ ಎಲ್ಲದರಿಂದನೂ ಈಗ ಹೊರಗೆ ತೊಗೊಂಡು ಚೈನ್ 1 ಹಾಕಿ, ಈಗ ನೋಡಿ ಹೀಗೆ ಬರಬೇಕಿದು, ಈ ಥರ 11th ರೋ ಆಯಿತು. ಈಗ 12th ರೋ ಹಾಕಬೇಕು. ಈಗ ಹೀಗೆ ರೌಂಡಾಗಿ ನಾವು 24 ಸ್ಟಿಚಸ್ ಬರಬೇಕು ನಮಗೆ, ಅಂದರೆ ಒಂದು ಸೈಡಲ್ಲಿ 6 ಸ್ಟಿಚ್ ಬರಬೇಕು, ಇನ್ನೊಂದು ಸೈಡಲ್ಲಿ 6 ಸ್ಟಿಚ್. ಈಗ ನೋಡಿ ಈ ಥರ ಬರುತ್ತಿದ್ದು ಫುಲ್ ರೌಂಡ್ 24 ಸ್ಟಿಚಸ್ ಬರಬೇಕು. ಈಗ ತೋರಿಸ್ತೀನಿ ಹೇಗೆ ಹಾಕಬೇಕು. ಇಲ್ಲಿ ಮತ್ತೆ ಚೈನ್ ಹಾಕಿ 1 2, ಈಗ ಈ ಚೈನ್ 2 ಒಂದು ಡಬಲ್ ಕ್ರೋಶೆ ಆಯಿತು. ಈಗ ಇಲ್ಲಿ ಏನು ಡಬಲ್ ಕ್ರೋಶೆ ಇದೆ, ಇಲ್ಲಿ ಎಂಡಲ್ಲಿ 2 ಡಬಲ್ ಕ್ರೋಶೆ ಟುಗೆದರ್ ಸ್ಟಿಚ್ ಹಾಕಿ, ಇದು ಗ್ಯಾಪ್ ಉಳಿಬಾರ್ದು ಅಂತ ಹಾಕ್ತಾ ಇರೋದು. ಇಲ್ಲಾಂದರೆ ಸಿಂಪಲ್ ಒಂದು ಡಬಲ್ ಕ್ರೋಶೆ ಹಾಕ್ಬೋದಿತ್ತು, ಬಟ್ ಜಾಸ್ತಿ ಗ್ಯಾಪ್ ಅನಿಸುತ್ತೆ ಅದರಿಂದ. ಇದು ಚೈನ್ 2 ಹಾಕಿರೋದು 1 ಆಯಿತು, ಈಗ ಹಾಕಿರೋದು 2 ಸ್ಟಿಚ್ ಆಯಿತು. ಇನ್ನು 4 ಬೇಕು ನಮಗೆ ಈ ಕಾರ್ನರ್ವರೆಗೂ. ಈಗ ಇಲ್ಲಿ ಮತ್ತೆ 2 ಡಬಲ್ ಕ್ರೋಶೆ ಟುಗೆದರ್ ಸ್ಟಿಚ್, ಇದು 3rd ಸ್ಟಿಚ್ ನಾವು ಹಾಕ್ತಾ ಇರೋದು. ಇದಾಯಿತು. ಇದು ನೋಡಿ, ಇದು 1 2 3 ಆಯಿತು, ಇನ್ನೂ 3 ಬೇಕು. ಈಗ ಈ ರೋ ಎಂಡಲ್ಲಿ ಇಲ್ಲಿ 2 ಡಬಲ್ ಕ್ರೋಶೆ ಟುಗೆದರ್ ಸ್ಟಿಚ್ ಹಾಕಿ, ಇದು ಹಾಕ್ತಾ ಇರೋದು 4th ಸ್ಟಿಚ್, ಇದಾಯಿತು. ಈಗ ಮತ್ತೆ ಇಲ್ಲಿ 2 ಡಬಲ್ ಕ್ರೋಶೆ ಟುಗೆದರ್ ಸ್ಟಿಚ್,
5th ಸ್ಟಿಚ್ ಇದು. ಇಲ್ಲಿ ಗ್ಯಾಪ್ ಉಳಿಬಾರ್ದು, ಅದರಿಂದ ಸ್ವಲ್ಪ ನೋಡಿಕೊಂಡು ಹಾಕಿ ನೀವು. ಈಗ 5 ಸ್ಟಿಚಸ್ ಆಗಿದೆ. ಇದು ನೋಡಿ, ಇದು 1 2 3 4 5. ಈಗ ಲಾಸ್ಟ್ ಒನ್ ಈ ರೋ ಎಂಡಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿ. ಒಂದೇ ಡಬಲ್ ಕ್ರೋಶೆ ಹಾಕಿದ್ರೂ ಸಾಕಾಗುತ್ತೆ. ಇಲ್ಲಿ ಗ್ಯಾಪ್ ಜಾಸ್ತಿ ಇಲ್ಲ ನೋಡಿ, ಅದರಿಂದ 1 ಡಬಲ್ ಕ್ರೋಶೆ ಹಾಕಿದರೂ ಆಯಿತು. ಈಗ 6 ಸ್ಟಿಚ್ ಆ ಕಡೆ ಬಂತು. ಈಗ ಇಲ್ಲಿಂದ 6 ಸ್ಟಿಚ್ ಈ ಕಡೆ ಕೂಡ ಬರಬೇಕು. ಆಗ 12 ಸ್ಟಿಚಸ್ ಆಗುತ್ತೆ ಮತ್ತು ಮೇಲ್ಗಡೆ ಇರೋದು 12 ಸ್ಟಿಚ್. ರೌಂಡ್ ಎಂಡಲ್ಲಿ ಟೋಟಲ್ 24 ಸ್ಟಿಚಸ್ ಬರುತ್ತೆ. ಈಗ ಫಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ ಹಾಕಿ. ಇಲ್ಲಿ ಒಂದು ಡಬಲ್ ಕ್ರೋಶೆ, 1, ನೆಕ್ಸ್ಟ್ ಫ್ರಂಟ್ ಪೋಸ್ಟ್ ಇದೆ 2, ನೆಕ್ಸ್ಟ್ ಸ್ಟಿಚ್ ಡಬಲ್ ಕ್ರೋಶೆ, ಇದು ಥರ್ಡ್ ಸ್ಟಿಚ್. ಹೀಗೆ 12 ಹಾಕಬೇಕು ನಾವೀಗ. ಫ್ರಂಟ್ ಪೋಸ್ಟ್ ಇದು 4, ಡಬಲ್ ಕ್ರೋಶೆ 5, ಇದು ಫ್ರಂಟ್ ಪೋಸ್ಟ್ 6, ನೆಕ್ಸ್ಟ್ ಸ್ಟಿಚ್ ಡಬಲ್ ಕ್ರೋಶೆ ಹಾಕಿ 7, ಮತ್ತು ಫ್ರಂಟ್ ಪೋಸ್ಟ್ 8, ಇಲ್ಲಿ ಡಬಲ್ ಕ್ರೋಶೆ 9, ಮತ್ತು ಫ್ರಂಟ್ ಪೋಸ್ಟ್ 10, ಡಬಲ್ ಕ್ರೋಶೆ 11. ಈಗ ಲಾಸ್ಟ್ ಸ್ಟಿಚ್ ಇದು ಫ್ರಂಟ್ ಪೋಸ್ಟ್, ಅಂದರೆ ಇಲ್ಲಿವರೆಗೂ ಇದು ನೋಡಿ. ಇದು ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿದರೆ 12 ಸ್ಟಿಚಸ್ ಆಯಿತು. ಮೊದಲಿಗೆ 6 ಹಾಕಿದ್ವಿ, ಇಲ್ಲಿವರೆಗೂ ಈಗ 12 ಆಯಿತು. ಈಗ ಮತ್ತೆ ಇಲ್ಲಿಂದ 6 ಸ್ಟಿಚಸ್ ಬರಬೇಕು. ಈ ಕಾರ್ನರಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿ. ಈಗ ಇಲ್ಲಿ 2 ಡಬಲ್ ಕ್ರೋಶೆ ಟುಗೆದರ್ ಸ್ಟಿಚ್ ಹಾಕಬೇಕು. ಆ ಕಡೆ ಹಾಕಿದ್ವಿ, ಹಾಗೆ ಇಲ್ಲೂ ಕೂಡ ಜಾಸ್ತಿ ಸ್ಪೇಸ್ ಕಾಣಿಸ್ಬಾರ್ದು, ಅದರಿಂದ 2 ಡಬಲ್ ಕ್ರೋಶೆ ಟುಗೆದರ್ ಸ್ಟಿಚ್. ಈಗ 2 ಸ್ಟಿಚ್ ಆಯಿತು. ಈಗ ಇನ್ನೂ 4 ಹಾಕಬೇಕು. ಮತ್ತು 2 ಡಬಲ್ ಕ್ರೋಶೆ ಟುಗೆದರ್ ಸ್ಟಿಚ್, ಇದು ಥರ್ಡ್ ಸ್ಟಿಚ್. 4th 2 ಡಬಲ್ ಕ್ರೋಶೆ ಟುಗೆದರ್ ಸ್ಟಿಚ್. ಈಗ ಮತ್ತೆ 2 ಡಬಲ್ ಕ್ರೋಶೆ ಟುಗೆದರ್ ಸ್ಟಿಚ್ ಹಾಕಿ. ಸ್ಪೇಸ್ ಜಾಸ್ತಿ ಇದ್ದರೆ ಹಾಕ್ಬೋದು. ಇಲ್ಲಿ ನಾನು ಬರೀ ಡಬಲ್ ಕ್ರೋಶೆ ಹಾಕಿದ್ದೀನಿ, ಜಾಸ್ತಿ ಸ್ಪೇಸ್ ಇಲ್ಲ ಅದರಿಂದ. ಈಗ ಲಾಸ್ಟ್ ಸ್ಟಿಚ್ ಒಂದು ಡಬಲ್ ಕ್ರೋಶೆ ಹಾಕಿ. ಇಲ್ಲಿ ಒಂದು ಡಬಲ್ ಕ್ರೋಶೆ. ಇಲ್ಲಿಗೆ ಟೋಟಲ್ 24 ಸ್ಟಿಚಸ್ ಆಯಿತು. ಇಲ್ಲಿ 6 ಇದೆ, ಇಲ್ಲಿ ನೋಡಿ, ಇಲ್ಲಿಂದ ಇದು 1 2 3 4 5 6. ಆ ಕಡೆ 6, ಈ ಕಡೆ 6, ಮತ್ತು ಮೇಲೆ 12 ಸ್ಟಿಚಸ್ ಇದೆ. ಒಟ್ಟು ಎಲ್ಲ ಸೇರಿ 24 ಸ್ಟಿಚಸ್ ಆಯಿತು. ಈಗ ಈ ಥರ್ಡ್ ಸ್ಟಿಚ್ ಮೇಲೆ ಸ್ಲಿಪ್ ಸ್ಟಿಚ್ಚಿಂದ ಜಾಯಿಂಟ್ ಮಾಡಿ. ಈಗ ನೋಡಿ, ಹೀಗೆ ಬರುತ್ತೆ ಇದು. ಈ ರೌಂಡಲ್ಲಿ 24 ಸ್ಟಿಚಸ್ ಇದೆ. ಈಗ 12th ರೋ ಕಂಪ್ಲೀಟ್ ಆಗಿದೆ. ರೋ 13 ಚೈನ್ 3 ಹಾಕಿ. ಚೈನ್ 3 ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. 1 2 3 ಚೈನ್ಸ್ ಆದಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಬೇಕು. ಇದನ್ನು ನೀವು ಇಲ್ಲಿಂದ ನೋಡ್ಕೋಬೋದು. ಇದು ಫ್ರಂಟ್ ಪೋಸ್ಟ್ ಇದೆ, ಇದು ಒಂದು ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್. ಈಗ ಚೈನ್ 3 ಒಂದು ಸಿಂಪಲ್ ಡಬಲ್ ಕ್ರೋಶೆ ಅಂತ ಆಗುತ್ತೆ. ಈಗ ಒಂದು ಫ್ರಂಟ್ ಪೋಸ್ಟ್ ಹಾಕಬೇಕು. ಇಲ್ಲಿ ಹಾಕಬಾರ್ದು, ಇಲ್ಲಿ ಕೆಳಗಡೆ ಡಬಲ್ ಕ್ರೋಶೆ ಇದೆ ನೋಡಿ, ಇಲ್ಲಿ ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿ. ಮತ್ತು ಒಂದು ಸಿಂಪಲ್ ಡಬಲ್ ಕ್ರೋಶೆ ಹಾಕಿ. 3 1 2 3 ಆಯಿತು. ಈಗ ಮತ್ತೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ 4, ಹೀಗೆ ಒಂದು ಫ್ರಂಟ್ ಪೋಸ್ಟ್, ಒಂದು ಸಿಂಪಲ್ ಡಬಲ್ ಕ್ರೋಶೆ. ಫುಲ್ ರೌಂಡ್ ಹೀಗೆ ಹಾಕಬೇಕು. ಈ ರೌಂಡ್ ಎಂಡಲ್ಲಿ 24 ಸ್ಟಿಚಸ್ ಇರಬೇಕು. ಈಗ ಇಲ್ಲಿ ಒಂದು ಸಿಂಪಲ್ ಡಬಲ್ ಕ್ರೋಶೆ, ಇಲ್ಲಿ ಫ್ರಂಟ್ ಪೋಸ್ಟ್ ಇದೆ ನೋಡಿ, ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟ್ ಬರಬೇಕು. ಇಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿ. ನೆಕ್ಸ್ಟ್ ಫ್ರಂಟ್ ಪೋಸ್ಟ್, ಮತ್ತು ಇಲ್ಲಿ ಒಂದು ಡಬಲ್ ಕ್ರೋಶೆ,
ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಹೀಗೆ ಲಾಸ್ಟ್ವರೆಗೂ ಹಾಕಬೇಕು. ಇದ್ರ ಮುಂದೆ ಎಲ್ಲ ಈಸಿ ಇದೆ, ಅಂದರೆ ಬರೀ ಒಂದು ಸಿಂಪಲ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಈ ರೌಂಡಲ್ಲಿ ಏನು ಹಾಕ್ತಿದ್ದೀವಿ ಇದನ್ನೇ ರಿಪೀಟ್ ಮಾಡಬೇಕಾಗತ್ತೆ. ಲಾಸ್ಟ್ ರೌಂಡ್ ಮಾತ್ರ ಒಂದು ಫ್ರಂಟ್ ಪೋಸ್ಟ್ ಮತ್ತು ಒಂದು ಬ್ಯಾಕ್ ಪೋಸ್ಟ್ ಬರುತ್ತೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ಈ ರೌಂಡ್ ಕಂಪ್ಲೀಟ್ ಮಾಡಿ. ಇದೇ ಥರದ ಬೇರೆ ಪ್ಯಾಟರ್ನಲ್ಲಿ ಸಾಕ್ಸ್ ಬೇಕಾಗಿದ್ದರೆ, ಬೇರೆ ಸೈಜಸಲ್ಲಿ ಸಾಕ್ಸ್ ಬೇಕಾಗಿದ್ರೂ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದರೆ ನೀವು ಬೇಕಾಗಿರುವಂಥ ಸೈಜಲ್ಲಿ, ದೊಡ್ಡವ್ರ ಸೈಜಲ್ಲಿ ಕೂಡ ಮಾಡಿರೋದಿದೆ. ಈಗ ಚಳಿಗಾಲ ಇರೋದ್ರಿಂದ ದೊಡ್ಡವ್ರಿಗೂ ನಿಮಗೆ ಬೇಕಾಗಿದ್ರೂ ಸಾಕ್ಸ್ ಮಾಡ್ಕೋಬೋದು. ಎಲ್ಲನೂ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸರಿ ಚೆಕ್ ಮಾಡಿ. ಇಲ್ಲಿ ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಮತ್ತು ಸಿಂಪಲ್ ಡಬಲ್ ಕ್ರೋಶೆ ಮತ್ತು ಒಂದು ಫ್ರಂಟ್ ಪೋಸ್ಟ್. ಈಗ ನೋಡಿ, ಇಲ್ಲಿ ಚೈನ್ 3 ಹಾಕಿದ್ವಿ, ಈ ಥರ್ಡ್ ಚೈನ್ ಮೇಲೆ ಸ್ಲಿಪ್ ಸ್ಟಿಚಿಂದ ಜಾಯಿಂಟ್ ಮಾಡಿ. ಈಗ ಒಂದು ಸರಿ ಸ್ಟಿಚಸ್ ಎಲ್ಲ ಕೌಂಟ್ ಮಾಡಿ ನೋಡ್ಕೊಳ್ಳಿ, 24 ಸ್ಟಿಚಸ್ ಇರಬೇಕು. ಈಗ ನೋಡಿ ಈ ಥರ ಬಂತು. ಇದು 13th ರೌಂಡ್ ಆಯಿತು. ರೌಂಡ್ 14 ಇದೇ ಸೇಮ್ ಹಾಕಬೇಕು. ಚೈನ್ 3 ಹಾಕಿ ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟ್ ಮತ್ತು ಒಂದು ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಮತ್ತು ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಹೀಗೆ ರಿಪೀಟ್ ಮಾಡಿ. ಈ 14th ರೌಂಡ್ ಆದಮೇಲೆ 17th ರೌಂಡ್ ಬರೋವರೆಗೂ ಹೀಗೆ ಒಂದು ಫ್ರಂಟ್ ಪೋಸ್ಟ್, ಒಂದು ಸಿಂಪಲ್ ಡಬಲ್ ಕ್ರೋಶೆ ಹೀಗೆ ರಿಪೀಟ್ ಮಾಡಬೇಕು. ಲಾಸ್ಟ್ ರೌಂಡ್ ಹೇಗೆ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಈಗ ಈ 14th ರೌಂಡ್ 17th ರೌಂಡ್ವರೆಗೂ ನಾನು ಸೇಮ್ ರಿಪೀಟ್ ಮಾಡ್ತಾ ಇದ್ದೀನಿ. ನಿಮಗೆ ಇನ್ನೂ ಉದ್ದಕ್ಕೆ ಜಾಸ್ತಿ ಬೇಕಾಗಿದ್ದರೆ ಇನ್ನೂ 2-3 ರೌಂಡ್ಸ್ ನೀವು ಎಕ್ಸ್ಟ್ರಾ ಹಾಕ್ಬೋದು. 17 ಹಾಕಬೇಕಂತ ಏನಿಲ್ಲ. 18, 19th ನಿಮಗೆ ಎಷ್ಟು ಲಾಂಗ್ ಬೇಕಾಗುತ್ತೋ ಅಷ್ಟು ನೀವು ಈ 14th ರೌಂಡ್ ರಿಪೀಟ್ ಮಾಡಿಕೊಳ್ಳಿ. ಲಾಸ್ಟ್ ರೌಂಡ್ ನೀವು ಕಲರ್ ಚೇಂಜ್ ಕೂಡ ಮಾಡ್ಕೋಬೋದು. ನಾನು ಒಂದೇ ಕಲರಲ್ಲಿ ಹಾಕಿದ್ದೀನಿ, ನಿಮಗೆ ಬೇರೆ ಕಲರಲ್ಲಿ ಬೇಕಾಗಿದ್ರೂ ಕಲರ್ ಚೇಂಜ್ ಮಾಡಿ ಹಾಕಿ. ಈಗ ನೋಡಿ, ಇದು ಒಂದು ಫ್ರಂಟ್ ಪೋಸ್ಟ್ ಮತ್ತು ಒಂದು ಸಿಂಪಲ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಇದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಲಾಸ್ಟ್ ಇದೊಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಈಗ ಮೊದಲಿಗೆ ಚೈನ್ 3 ಹಾಕಿದ್ವಿ, ಈ ಥರ್ಡ್ ಚೈನ್ ಮೇಲೆ ಸ್ಲಿಪ್ ಸ್ಟಿಚಿಂದ ಜಾಯಿಂಟ್ ಮಾಡಬೇಕು. 24 ಸ್ಟಿಚಸ್ ಇದೆ. ಈಗ 14th ರೌಂಡ್ ಆಯಿತು. ಈಗ ಇದನ್ನೇ 17th ರೌಂಡ್ವರೆಗೂ ನಾನು ರಿಪೀಟ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ರೌಂಡ್ಸ್ ನೀವು ರಿಪೀಟ್ ಮಾಡ್ಕೊಳ್ಳಿ. ಈಗ 17th ರೌಂಡ್ ಆದಮೇಲೆ ಸಿಗ್ತೀನಿ. ಈಗ ನೋಡಿ 17th ರೌಂಡ್ ಆಯಿತು. ಈಗ ರೌಂಡ್ 18th ಚೈನ್ 3 ಹಾಕಿ 1 2 3 ಇದು ಒಂದು ಡಬಲ್ ಕ್ರೋಶೆ. ಈಗ ಇಲ್ಲಿ ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿ, ನೆಕ್ಸ್ಟ್ ಸ್ಟಿಚ್ ಸಿಂಪಲ್ ಡಬಲ್ ಕ್ರೋಶೆ ಇದ್ದಲ್ಲಿ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿ, ಈ ಥರ ಹಿಂದ್ಗಡೆಯಿಂದ ಒಂದು ಡಬಲ್ ಕ್ರೋಶೆ ಹಾಕಿ. ಇದು ಒಂದು ಬ್ಯಾಕ್ ಪೋಸ್ಟ್. ಈಗ ಮತ್ತೆ ಫ್ರಂಟ್ ಪೋಸ್ಟ್ ಇದೆ, ಈ ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟ್ ಹಾಕಿ, ನೆಕ್ಸ್ಟ್ ಸ್ಟಿಚ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿ. ಹೀಗೆ ಮತ್ತೆ ಇಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ಎಲ್ಲರ ಒಂದ್ಸಲು 24 ಸ್ಟಿಚಸ್ ಇರಬೇಕು. ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು
ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ಹೀಗೆ ಲಾಸ್ಟ್ವರೆಗೂ ಹಾಕಿ. ಈಗ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದರಲ್ಲಿ ಬೇಬಿ ಬೂಟೀಸ್ ಮತ್ತು ಸಾಕ್ಸ್ ಎಲ್ಲ ಇದೆ. ಅದು ಬಿಟ್ಟು ಮತ್ತೆ ಬೇರೆ ನಿಮಗೇನಾದರೂ ಬೇಕನ್ಸಿದ್ರೆ ಬೇರೆ ಪ್ಯಾಟರ್ನಲ್ಲಿ ಸಾಕ್ಸ್ ಅಥವಾ ಬೂಟೀಸ್ ಎಲ್ಲ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ನಾನು ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ತೀನಿ. ಈಗ ಇದು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಇಲ್ಲಿ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್. ಈ ಸಾಕ್ಸ್ ಕಂಪ್ಲೀಟ್ ಆದಮೇಲೆ ಒಂದು ಫೋಟೋ ಕ್ಲಿಕ್ ಮಾಡಿ ನನ್ನ ಜೊತೆಗೂ ಶೇರ್ ಮಾಡಿ. ಇಮೇಲ್ ಐ ಡಿ ನಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಮೇಲ್ ಮಾಡಿ. ನಿಮ್ಮ ಫೋಟೋಸ್ನ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಶೇರ್ ಮಾಡ್ತೀನಿ. ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಈಗ ಈ ಲಾಸ್ಟ್ ರೌಂಡ್ ಕಂಪ್ಲೀಟ್ ಆಯಿತು ನೋಡಿ. ಈಗ ಉಲ್ಲನ್ ಕಟ್ ಮಾಡ್ತಾ ಇದ್ದೀನಿ. ಈ ಉಳಿದಿರೋ ಉಲ್ಲನನ್ನು ಈ ಥರ ನೀಡಲಿಂದ ಸ್ಟಿಚ್ ಮಾಡಿ. ಹೀಗೆ ಎಕ್ಸ್ಟ್ರಾ ಉಲ್ಲನನ್ನು ಕಟ್ ಮಾಡಿ. ಈಗ ನೋಡಿ ಈ ಸಾಕ್ಸ್ ರೆಡಿಯಾಗಿದೆ. ಈಗ ಇದಕ್ಕೆ ಲೇಸ್ ಮಾಡಬೇಕು. ಮೊದಲಿಗೆ ನಾನು ಈ ಸಾಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಸೈಜ್ ಸೇಮ್ ಇದೆ. ಈಗ ಈ ಉಲ್ಲನಲ್ಲಿ ಚೈನ್ಸ್ ಹಾಕಬೇಕು. ಒಂದು ನಾಟ್ ಮಾಡಿ ಈಗ ಇಲ್ಲಿಂದ 50 ಚೈನ್ಸ್ ಹಾಕಿ. ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡ್ಕೊಂಡು ಹಾಕಬೇಕು. ಈಗ ನಾನು 50 ಚೈನ್ಸ್ ಹಾಕಿದ್ದೀನಿ. ಲಾಸ್ಟಲ್ಲಿ ಒಂದು ನಾಟ್ ಮಾಡಿ. ಈಗ ನೋಡಿ ಈ ಸಾಕ್ಸ್ ಲೆಫ್ಟ್ ಸೈಡದಿದೆ. ಈಗ ರೈಟ್ ಸೈಡಲ್ಲಿ ಈ ಕಡೆಗೆ ಬರಬೇಕು ಲೇಸ್. ಅದರಿಂದ ಇಲ್ಲಿಂದ ನಾವು ಈ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿದ್ದೀವಿ ನೋಡಿ, ಅಲ್ಲಿಂದ ಹೀಗೆ ತೊಗೋಬೇಕು. ಆಮೇಲೆ ಈ ಫ್ರಂಟ್ ಪೋಸ್ಟ್ ಬಿಟ್ಟು ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಫ್ರಂಟ್ ಪೋಸ್ಟಲ್ಲಿ ಈ ಥರ ತೊಗೋಬೇಕು. ಇದನ್ನು ಸ್ಕಿಪ್ ಮಾಡಿಕೊಂಡು ಇಲ್ಲಿ ಹೀಗೆ ಇದನ್ನು ಲಾಸ್ಟ್ವರೆಗೂ ಒಂದೊಂದು ಫ್ರಂಟ್ ಪೋಸ್ಟ್ ಸ್ಕಿಪ್ ಮಾಡ್ತಾ ಹಾಕಬೇಕು. ಈಗ ನೋಡಿ ಇಷ್ಟು ಬರಬೇಕು. ಈಗ 2 ಸಾಕ್ಸ್ ರೆಡಿಯಾಗಿದೆ. ನೀವು ಇನ್ನೂ ಒಂದು ಮಾಡಿಲ್ಲ ಅಂದರೆ ಇನ್ನೊಂದು ಸಾಕ್ಸ್ ರೆಡಿ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.